ಇಷ್ಟ ಇಲ್ಲದ ಗಂಡನನ್ನ ಹೆಂಡತಿ ಕೊಲ್ಲೋ ಸ್ಟೋರಿಗಳು ಇತ್ತೀಚೆಗೆ ತುಂಬ ಆಗ್ತಿವೆ. ಮತ್ತೊಬ್ಬನ ಪ್ರೀತಿಗೆ ಬಿದ್ದು ಗಂಡನಿಗೆ ಮುಹೂರ್ತ ಇಡೋದು, ಆಮೇಲೆ ಮಾಡಿದ ಅಪರಾಧಕ್ಕೆ ಜೈಲು ಪಾಲಾಗೋದು. ನಮ್ಮ ಇವತ್ತಿನ ಸ್ಟೋರಿ ಕೂಡ ಒಬ್ಬ ಕಿಲ್ಲರ್ ವೈಫ್ ಬಗ್ಗೆ. ಬಟ್ ಇವತ್ತಿನ ಕ್ರೈಮ್ ಕಥೆ ಸ್ವಲ್ಪ ಭಿನ್ನವಾಗಿದೆ. ಪ್ರೀತಿ ಕುರುಡು ಅಂತಾರೆ, ಆದರೆ ನಮ್ಮ ಇವತ್ತಿನ ಸ್ಟೋರಿ ನೋಡಿದರೆ ಪ್ರೀತಿ ಅಂಗವಿಕಲ. ಒಬ್ಬ ವಿಕಲಚೇತನನ ಹಿಂದೆ ಬಿದ್ದು ಕಟ್ಕೊಂಡ ಗಂಡನನ್ನ ಖಬ್ರಸ್ತಾನ್ಗೆ ಕಳಿಸಿದ ಬೇಗಂ ಕಥೆ ಇದು. ಒಂದು ಸುಂದರ ಕುಟುಂಬ, ಗಂಡ ಹೆಂಡತಿ, 3 ಮಕ್ಕಳು. ಗಂಡ ಮಸ್ತಾನ್ ಮತ್ತು ಹೆಂಡತಿ ಜನತಾ. ಹೆಸರು ಸ್ವಲ್ಪ ವಿಚಿತ್ರ ಅನಿಸುತ್ತೆ ಅಲ್ವಾ? ನಾವು ಯಾವತ್ತೂ ಜನತಾ ಅಂತ ಮುಸ್ಲಿಂ ನೇಮ್ ಕೇಳಿಲ್ಲ. ಬಹುಶಃ ಜನ್ನತ್ ಇರಬಹುದು ಅಂದ್ಕೊಂಡ್ವಿ, ಬಟ್ ಎಲ್ಲ ಕಡೆ ಜನತಾ ಅಂತಲೇ ಇದೆ. 3 ಮಕ್ಕಳ ತಾಯಿಗೆ ಬೇರೊಬ್ಬನ ಜೊತೆ ಪ್ರೀತಿಯಾಗಿತ್ತು, ಆದರೆ ಆ ವ್ಯಕ್ತಿ ವಿಕಲಚೇತನ. ನಡೆದಾಡೋಕೆ ಕಾಲಿಲ್ಲ, ಬೈಸಾಕಿ ಹಿಡ್ದೆ ಓಡಾಡ್ತಾನೆ. ನಡೆದಾಡೋಕೆ ಆಗದವನು ಪ್ರೀತಿಯಲ್ಲಿ ಬಿದ್ದು ಕೊಲೆಗಾರನಾಗಿದ್ದಾನೆ. ಹಾಗಾದರೆ ಏನಿದು ಸ್ಟೋರಿ? ಎಲ್ಲಾಗಿರೋದು ಈ ಘಟನೆ? ಕೊಲೆ ಮಾಡಿದ್ದು ಹೇಗೆ? ಇಬ್ಬರ ಲವ್ ಹೇಗೆ ಸ್ಟಾರ್ಟ್ ಆಯಿತು? ಆರೋಪಿಗಳು ಹೇಗೆ ಸಿಕ್ಕಾಕೊಂಡ್ರು? ಅವರಿಗೆ ಏನು ಶಿಕ್ಷೆ ಆಗಿದೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ರಾಜಸ್ಥಾನದ ಅಜ್ಮೇರ್ನಿಂದ.